ಬೆಂಗಳೂರು ಅಭಿವೃದ್ಧಿಗೆ ಅನುದಾನ ನೀಡಿ ಅಂತ ಪ್ರಧಾನಿ ಮೋದಿ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ, ಕೋರಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. 8 ಯೋಜನೆಗಳನ್ನ ಪ್ರಸ್ತಾಪ ಮಾಡಿ ಅನುದಾನ ಕೊಡಿ ಇದಕ್ಕೆಲ್ಲ ಅಂತ ಡಿಕೆ ಶಿವಕುಮಾರ್ ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಟನಲ್ ರಸ್ತೆ, ಪೆರಿಫೆರಲ್ ರಸ್ತೆ, ಬಸ್ಗಳ ಖರೀದಿ, ಡಬಲ್ ಟೇಕರ್ ಫ್ಲೈಓವರ್, ರ್ಯಾಪಿಡ್ ರೈಲು, ಬಫರ್ ಝೋನ್ ರಸ್ತೆ ನಿರ್ಮಾಣಕ್ಕೆ ಹಣ ಕೊಡಿ ಅಂತ ಮೋದಿ ಅವರ ಬಳಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಡಿಕೆಶಿ ಅಂತ ಹೇಳಲಾಗಿದೆ. ನಿಜ, ಇದೆಲ್ಲವೂ ಕೂಡ ಬೆಂಗಳೂರಿಗೆ ಬೇಕು, ಬಹಳ ಅಗತ್ಯ ಇರ್ತಕ್ಕಂಥದ್ದು. ಇದಕ್ಕೆ ಕೇಂದ್ರದಿಂದ ಅನುದಾನ ತಂದ್ರೆ ಅದಕ್ಕಿಂತ ಒಳ್ಳೇದು ಮತ್ತೊಂದಿಲ್ಲ. ಅದ್ರ ಜೊತೆಗೆ ಆಲ್ರೆಡಿ ಇರೋ ರಸ್ತೆಗಳಲ್ಲಿರೋ ಸಾವಿರಾರು ಗುಂಡಿಗಳೇನಿದ್ದಾವೆ ಅವುಗಳನ್ನು ಮುಚ್ಚಿದ್ರೆ ಜನಕ್ಕೆ ಇನ್ನಷ್ಟು ಹೆಲ್ಪ್ ಆಗತ್ತೆ. ಬೆಂಗಳೂರು ಅಭಿವೃದ್ಧಿಗೆ ಅನುದಾನ ನೀಡಿ ಅಂತ ಪ್ರಧಾನಿ ಮೋದಿ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ, ಕೋರಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. 8 ಯೋಜನೆಗಳನ್ನ ಪ್ರಸ್ತಾಪ ಮಾಡಿ ಅನುದಾನ ಕೊಡಿ ಇದಕ್ಕೆಲ್ಲ ಅಂತ ಡಿಕೆ ಶಿವಕುಮಾರ್ ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಟನಲ್ ರಸ್ತೆ, ಪೆರಿಫೆರಲ್ ರಸ್ತೆ, ಬಸ್ಗಳ ಖರೀದಿ, ಡಬಲ್ ಟೇಕರ್ ಫ್ಲೈಓವರ್, ರ್ಯಾಪಿಡ್ ರೈಲು, ಬಫರ್ ಝೋನ್ ರಸ್ತೆ ನಿರ್ಮಾಣಕ್ಕೆ ಹಣ ಕೊಡಿ ಅಂತ ಮೋದಿ ಅವರ ಬಳಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಡಿಕೆಶಿ ಅಂತ ಹೇಳಲಾಗಿದೆ. ನಿಜ, ಇದೆಲ್ಲವೂ ಕೂಡ ಬೆಂಗಳೂರಿಗೆ ಬೇಕು, ಬಹಳ ಅಗತ್ಯ ಇರ್ತಕ್ಕಂಥದ್ದು. ಇದಕ್ಕೆ ಕೇಂದ್ರದಿಂದ ಅನುದಾನ ತಂದ್ರೆ ಅದಕ್ಕಿಂತ ಒಳ್ಳೇದು ಮತ್ತೊಂದಿಲ್ಲ. ಅದ್ರ ಜೊತೆಗೆ ಆಲ್ರೆಡಿ ಇರೋ ರಸ್ತೆಗಳಲ್ಲಿರೋ ಸಾವಿರಾರು ಗುಂಡಿಗಳೇನಿದ್ದಾವೆ ಅವುಗಳನ್ನು ಮುಚ್ಚಿದ್ರೆ ಜನಕ್ಕೆ ಇನ್ನಷ್ಟು ಹೆಲ್ಪ್ ಆಗತ್ತೆ. ಬೆಂಗಳೂರು ಅಭಿವೃದ್ಧಿಗೆ ಅನುದಾನ ನೀಡಿ ಅಂತ ಪ್ರಧಾನಿ ಮೋದಿ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ, ಕೋರಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. 8 ಯೋಜನೆಗಳನ್ನ ಪ್ರಸ್ತಾಪ ಮಾಡಿ ಅನುದಾನ ಕೊಡಿ ಇದಕ್ಕೆಲ್ಲ ಅಂತ ಡಿಕೆ ಶಿವಕುಮಾರ್ ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಟನಲ್ ರಸ್ತೆ, ಪೆರಿಫೆರಲ್ ರಸ್ತೆ, ಬಸ್ಗಳ ಖರೀದಿ, ಡಬಲ್ ಟೇಕರ್ ಫ್ಲೈಓವರ್, ರ್ಯಾಪಿಡ್ ರೈಲು, ಬಫರ್ ಝೋನ್ ರಸ್ತೆ ನಿರ್ಮಾಣಕ್ಕೆ ಹಣ ಕೊಡಿ ಅಂತ ಮೋದಿ ಅವರ ಬಳಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಡಿಕೆಶಿ ಅಂತ ಹೇಳಲಾಗಿದೆ. ನಿಜ, ಇದೆಲ್ಲವೂ ಕೂಡ ಬೆಂಗಳೂರಿಗೆ ಬೇಕು, ಬಹಳ ಅಗತ್ಯ ಇರ್ತಕ್ಕಂಥದ್ದು. ಇದಕ್ಕೆ ಕೇಂದ್ರದಿಂದ ಅನುದಾನ ತಂದ್ರೆ ಅದಕ್ಕಿಂತ ಒಳ್ಳೇದು ಮತ್ತೊಂದಿಲ್ಲ. ಅದ್ರ ಜೊತೆಗೆ ಆಲ್ರೆಡಿ ಇರೋ ರಸ್ತೆಗಳಲ್ಲಿರೋ ಸಾವಿರಾರು ಗುಂಡಿಗಳೇನಿದ್ದಾವೆ ಅವುಗಳನ್ನು ಮುಚ್ಚಿದ್ರೆ ಜನಕ್ಕೆ ಇನ್ನಷ್ಟು ಹೆಲ್ಪ್ ಆಗತ್ತೆ. ಬೆಂಗಳೂರು ಅಭಿವೃದ್ಧಿಗೆ ಅನುದಾನ ನೀಡಿ ಅಂತ ಪ್ರಧಾನಿ ಮೋದಿ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ, ಕೋರಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. 8 ಯೋಜನೆಗಳನ್ನ ಪ್ರಸ್ತಾಪ ಮಾಡಿ ಅನುದಾನ ಕೊಡಿ ಇದಕ್ಕೆಲ್ಲ ಅಂತ ಡಿಕೆ ಶಿವಕುಮಾರ್ ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಟನಲ್ ರಸ್ತೆ, ಪೆರಿಫೆರಲ್ ರಸ್ತೆ, ಬಸ್ಗಳ ಖರೀದಿ, ಡಬಲ್ ಟೇಕರ್ ಫ್ಲೈಓವರ್, ರ್ಯಾಪಿಡ್ ರೈಲು, ಬಫರ್ ಝೋನ್ ರಸ್ತೆ ನಿರ್ಮಾಣಕ್ಕೆ ಹಣ ಕೊಡಿ ಅಂತ ಮೋದಿ ಅವರ ಬಳಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಡಿಕೆಶಿ ಅಂತ ಹೇಳಲಾಗಿದೆ. ನಿಜ, ಇದೆಲ್ಲವೂ ಕೂಡ ಬೆಂಗಳೂರಿಗೆ ಬೇಕು, ಬಹಳ ಅಗತ್ಯ ಇರ್ತಕ್ಕಂಥದ್ದು. ಇದಕ್ಕೆ ಕೇಂದ್ರದಿಂದ ಅನುದಾನ ತಂದ್ರೆ ಅದಕ್ಕಿಂತ ಒಳ್ಳೇದು ಮತ್ತೊಂದಿಲ್ಲ. ಅದ್ರ ಜೊತೆಗೆ ಆಲ್ರೆಡಿ ಇರೋ ರಸ್ತೆಗಳಲ್ಲಿರೋ ಸಾವಿರಾರು ಗುಂಡಿಗಳೇನಿದ್ದಾವೆ ಅವುಗಳನ್ನು ಮುಚ್ಚಿದ್ರೆ ಜನಕ್ಕೆ ಇನ್ನಷ್ಟು ಹೆಲ್ಪ್ ಆಗತ್ತೆ. ಬೆಂಗಳೂರು ಅಭಿವೃದ್ಧಿಗೆ ಅನುದಾನ ನೀಡಿ ಅಂತ ಪ್ರಧಾನಿ ಮೋದಿ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ, ಕೋರಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. 8 ಯೋಜನೆಗಳನ್ನ ಪ್ರಸ್ತಾಪ ಮಾಡಿ ಅನುದಾನ ಕೊಡಿ ಇದಕ್ಕೆಲ್ಲ ಅಂತ ಡಿಕೆ ಶಿವಕುಮಾರ್ ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಟನಲ್ ರಸ್ತೆ, ಪೆರಿಫೆರಲ್ ರಸ್ತೆ, ಬಸ್ಗಳ ಖರೀದಿ, ಡಬಲ್ ಟೇಕರ್ ಫ್ಲೈಓವರ್, ರ್ಯಾಪಿಡ್ ರೈಲು, ಬಫರ್ ಝೋನ್ ರಸ್ತೆ ನಿರ್ಮಾಣಕ್ಕೆ ಹಣ ಕೊಡಿ ಅಂತ ಮೋದಿ ಅವರ ಬಳಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಡಿಕೆಶಿ ಅಂತ ಹೇಳಲಾಗಿದೆ. ನಿಜ, ಇದೆಲ್ಲವೂ ಕೂಡ ಬೆಂಗಳೂರಿಗೆ ಬೇಕು, ಬಹಳ ಅಗತ್ಯ ಇರ್ತಕ್ಕಂಥದ್ದು. ಇದಕ್ಕೆ ಕೇಂದ್ರದಿಂದ ಅನುದಾನ ತಂದ್ರೆ ಅದಕ್ಕಿಂತ ಒಳ್ಳೇದು ಮತ್ತೊಂದಿಲ್ಲ. ಅದ್ರ ಜೊತೆಗೆ ಆಲ್ರೆಡಿ ಇರೋ ರಸ್ತೆಗಳಲ್ಲಿರೋ ಸಾವಿರಾರು ಗುಂಡಿಗಳೇನಿದ್ದಾವೆ ಅವುಗಳನ್ನು ಮುಚ್ಚಿದ್ರೆ ಜನಕ್ಕೆ ಇನ್ನಷ್ಟು ಹೆಲ್ಪ್ ಆಗತ್ತೆ. ಬೆಂಗಳೂರು ಅಭಿವೃದ್ಧಿಗೆ ಅನುದಾನ ನೀಡಿ ಅಂತ ಪ್ರಧಾನಿ ಮೋದಿ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ, ಕೋರಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. 8 ಯೋಜನೆಗಳನ್ನ ಪ್ರಸ್ತಾಪ ಮಾಡಿ ಅನುದಾನ ಕೊಡಿ ಇದಕ್ಕೆಲ್ಲ ಅಂತ ಡಿಕೆ ಶಿವಕುಮಾರ್ ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಟನಲ್ ರಸ್ತೆ, ಪೆರಿಫೆರಲ್ ರಸ್ತೆ, ಬಸ್ಗಳ ಖರೀದಿ, ಡಬಲ್ ಟೇಕರ್ ಫ್ಲೈಓವರ್, ರ್ಯಾಪಿಡ್ ರೈಲು,
ಬಫರ್ ಝೋನ್ ರಸ್ತೆ ನಿರ್ಮಾಣಕ್ಕೆ ಹಣ ಕೊಡಿ ಅಂತ ಮೋದಿ ಅವರ ಬಳಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಡಿಕೆಶಿ ಅಂತ ಹೇಳಲಾಗಿದೆ. ನಿಜ, ಇದೆಲ್ಲವೂ ಕೂಡ ಬೆಂಗಳೂರಿಗೆ ಬೇಕು, ಬಹಳ ಅಗತ್ಯ ಇರ್ತಕ್ಕಂಥದ್ದು. ಇದಕ್ಕೆ ಕೇಂದ್ರದಿಂದ ಅನುದಾನ ತಂದ್ರೆ ಅದಕ್ಕಿಂತ ಒಳ್ಳೇದು ಮತ್ತೊಂದಿಲ್ಲ. ಅದ್ರ ಜೊತೆಗೆ ಆಲ್ರೆಡಿ ಇರೋ ರಸ್ತೆಗಳಲ್ಲಿರೋ ಸಾವಿರಾರು ಗುಂಡಿಗಳೇನಿದ್ದಾವೆ ಅವುಗಳನ್ನು ಮುಚ್ಚಿದ್ರೆ ಜನಕ್ಕೆ ಇನ್ನಷ್ಟು ಹೆಲ್ಪ್ ಆಗತ್ತೆ. ಬೆಂಗಳೂರು ಅಭಿವೃದ್ಧಿಗೆ ಅನುದಾನ ನೀಡಿ ಅಂತ ಪ್ರಧಾನಿ ಮೋದಿ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಕೋರಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. 8 ಯೋಜನೆಗಳನ್ನ ಪ್ರಸ್ತಾಪ ಮಾಡಿ ಅನುದಾನ ಕೊಡಿ ಇದಕ್ಕೆಲ್ಲ ಅಂತ ಡಿಕೆ ಶಿವಕುಮಾರ್ ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಟನಲ್ ರಸ್ತೆ, ಪೆರಿಫೆರಲ್ ರಸ್ತೆ, ಬಸ್ಗಳ ಖರೀದಿ, ಡಬಲ್ ಡೆಕ್ಕರ್ ಫ್ಲೈಓವರ್, ರ್ಯಾಪಿಡ್ ರೈಲು, ಬಫರ್ ಝೋನ್ ರಸ್ತೆ ನಿರ್ಮಾಣಕ್ಕೆ ಹಣ ಕೊಡಿ ಅಂತ ಮೋದಿ ಅವರ ಬಳಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಡಿಕೆಶಿ ಅಂತ ಹೇಳಲಾಗಿದೆ. ನಿಜ, ಇದೆಲ್ಲವೂ ಕೂಡ ಬೆಂಗಳೂರಿಗೆ ಬೇಕು, ಬಹಳ ಅಗತ್ಯ ಇರ್ತಕ್ಕಂಥದ್ದು. ಇದಕ್ಕೆ ಕೇಂದ್ರದಿಂದ ಅನುದಾನ ತಂದ್ರೆ ಅದಕ್ಕಿಂತ ಒಳ್ಳೇದು ಮತ್ತೊಂದಿಲ್ಲ. ಅದ್ರ ಜೊತೆಗೆ ಆಲ್ರೆಡಿ ಇರೋ ರಸ್ತೆಗಳಲ್ಲಿರೋ ಸಾವಿರಾರು ಗುಂಡಿಗಳೇನಿದ್ದಾವೆ ಅವುಗಳನ್ನು ಮುಚ್ಚಿದ್ರೆ ಜನಕ್ಕೆ ಇನ್ನಷ್ಟು ಹೆಲ್ಪ್ ಆಗತ್ತೆ. ಬೆಂಗಳೂರು ಅಭಿವೃದ್ಧಿಗೆ ಅನುದಾನ ನೀಡಿ ಅಂತ ಪ್ರಧಾನಿ ಮೋದಿ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಕೋರಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. 8 ಯೋಜನೆಗಳನ್ನ ಪ್ರಸ್ತಾಪ ಮಾಡಿ ಅನುದಾನ ಕೊಡಿ ಇದಕ್ಕೆಲ್ಲ ಅಂತ ಡಿಕೆ ಶಿವಕುಮಾರ್ ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಟನಲ್ ರಸ್ತೆ, ಪೆರಿಫೆರಲ್ ರಸ್ತೆ, ಬಸ್ಗಳ ಖರೀದಿ, ಡಬಲ್ ಡೆಕ್ಕರ್ ಫ್ಲೈಓವರ್, ರ್ಯಾಪಿಡ್ ರೈಲು, ಬಫರ್ ಝೋನ್ ರಸ್ತೆ ನಿರ್ಮಾಣಕ್ಕೆ ಹಣ ಕೊಡಿ ಅಂತ ಮೋದಿ ಅವರ ಬಳಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಡಿಕೆಶಿ ಅಂತ ಹೇಳಲಾಗಿದೆ. ನಿಜ, ಇದೆಲ್ಲವೂ ಕೂಡ ಬೆಂಗಳೂರಿಗೆ ಬೇಕು, ಬಹಳ ಅಗತ್ಯ ಇರ್ತಕ್ಕಂಥದ್ದು. ಇದಕ್ಕೆ ಕೇಂದ್ರದಿಂದ ಅನುದಾನ ತಂದ್ರೆ ಅದಕ್ಕಿಂತ ಒಳ್ಳೇದು ಮತ್ತೊಂದಿಲ್ಲ. ಅದ್ರ ಜೊತೆಗೆ ಆಲ್ರೆಡಿ ಇರೋ ರಸ್ತೆಗಳಲ್ಲಿರೋ ಸಾವಿರಾರು ಗುಂಡಿಗಳೇನಿದ್ದಾವೆ ಅವುಗಳನ್ನು ಮುಚ್ಚಿದ್ರೆ ಜನಕ್ಕೆ ಇನ್ನಷ್ಟು ಹೆಲ್ಪ್ ಆಗತ್ತೆ. ಬೆಂಗಳೂರು ಅಭಿವೃದ್ಧಿಗೆ ಅನುದಾನ ನೀಡಿ ಅಂತ ಪ್ರಧಾನಿ ಮೋದಿ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಕೋರಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. 8 ಯೋಜನೆಗಳನ್ನ ಪ್ರಸ್ತಾಪ ಮಾಡಿ ಅನುದಾನ ಕೊಡಿ ಇದಕ್ಕೆಲ್ಲ ಅಂತ ಡಿಕೆ ಶಿವಕುಮಾರ್ ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಟನಲ್ ರಸ್ತೆ, ಪೆರಿಫೆರಲ್ ರಸ್ತೆ, ಬಸ್ಗಳ ಖರೀದಿ, ಡಬಲ್ ಡೆಕ್ಕರ್ ಫ್ಲೈಓವರ್, ರ್ಯಾಪಿಡ್ ರೈಲು, ಬಫರ್ ಝೋನ್ ರಸ್ತೆ ನಿರ್ಮಾಣಕ್ಕೆ ಹಣ ಕೊಡಿ ಅಂತ ಮೋದಿ ಅವರ ಬಳಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಡಿಕೆಶಿ ಅಂತ ಹೇಳಲಾಗಿದೆ. ನಿಜ, ಇದೆಲ್ಲವೂ ಕೂಡ ಬೆಂಗಳೂರಿಗೆ ಬೇಕು, ಬಹಳ ಅಗತ್ಯ ಇರ್ತಕ್ಕಂಥದ್ದು. ಇದಕ್ಕೆ ಕೇಂದ್ರದಿಂದ ಅನುದಾನ ತಂದ್ರೆ ಅದಕ್ಕಿಂತ ಒಳ್ಳೇದು ಮತ್ತೊಂದಿಲ್ಲ. ಅದ್ರ ಜೊತೆಗೆ ಆಲ್ರೆಡಿ ಇರೋ ರಸ್ತೆಗಳಲ್ಲಿರೋ ಸಾವಿರಾರು ಗುಂಡಿಗಳೇನಿದ್ದಾವೆ ಅವುಗಳನ್ನು ಮುಚ್ಚಿದ್ರೆ ಜನಕ್ಕೆ ಇನ್ನಷ್ಟು ಹೆಲ್ಪ್ ಆಗತ್ತೆ. ಬೆಂಗಳೂರು ಅಭಿವೃದ್ಧಿಗೆ ಅನುದಾನ ನೀಡಿ ಅಂತ ಪ್ರಧಾನಿ ಮೋದಿ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಕೋರಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. 8 ಯೋಜನೆಗಳನ್ನ